ಮಾರುಕಟ್ಟೆಯಲ್ಲಿ ಕೊಟ್ಟಿರುವಂತ ವರ್ಕ್ ಕಂಪ್ಲೀಟ್ ಆಗಿದ್ದು ಎನ್ನುವ ನನ್ನ ಪ್ರಶ್ನೆ. ಎಸ್, ಕಳೆದ ಬಾರಿ ಸಭೆಯಲ್ಲಿ ಕೊಟ್ಟ ಭರವಸೆ ಮತ್ತು ಹೇಳಿಕೆಗಳನ್ನ ಕಾರ್ಯರೂಪಕ್ಕೆ ತರದ ವಿವಿಧ ಇಲಾಖೆಯ ಹಲವು ಅಧಿಕಾರಿಗಳನ್ನ ಶಾಸಕ ದರ್ಶನ್ ಧ್ರುವನಾರಾಯಣ್ ತರಾಟೆಗೆ ಪಡೆದಿದ್ದಾರೆ. ಮೈಸೂರು ಜಿಲ್ಲೆ ನಂಜನಗೂಡು ತಾಲೂಕಿನ ತಾಲೂಕು ಪಂಚಾಯಿತಿಯಲ್ಲಿ ಶಾಸಕರ ಅಧ್ಯಕ್ಷತೆಯಲ್ಲಿ ಶುಕ್ರವಾರ ತ್ರೈಮಾಸಿಕ ಕೆಡಿಪಿ ಸಭೆಯನ್ನ ಕರೆಯಲಾಗಿತ್ತು. ಸಭೆಯಲ್ಲಿ ನಂಜನಗೂಡು ರಸಬಾಳೆ ಶ್ರೀಕಂಠೇಶ್ವರ ಸ್ವಾಮಿ ದೇವಸ್ಥಾನದ ಬೆಳ್ಳಿ ರಥ, ಅಕ್ರಮ ಮದ್ಯ ಮಾರಾಟ, ನಗರಸಭೆಯ ತೆರಿಗೆ ಸಂಗ್ರಹಣೆ, ಕಾಡಂಚಿನ ಗ್ರಾಮಗಳಲ್ಲಿ ವೈದ್ಯರುಗಳ ನಿಯೋಜನೆ, ಜಾನುವಾರುಗಳ ಮಾರುಕಟ್ಟೆ, ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಲ್ಲಿ ಸಿಬ್ಬಂದಿಗಳ ಕೊರತೆ, ಪಶುಸಂಗೋಪನೆ, ಶಿಶು ಅಭಿವೃದ್ಧಿ ಇಲಾಖೆ, ಹಾಸ್ಟೆಲ್ಗಳ ಅವ್ಯವಸ್ಥೆ ಸೇರಿದಂತೆ ಇತರೆ 10 ಹಲವು ಸಮಸ್ಯೆಗಳು ಹಾಗೂ ಅವುಗಳ ಪರಿಹಾರಕ್ಕೆ ಕೈಗೊಂಡ ಕ್ರಮ ಮತ್ತು ಅನುಷ್ಠಾನಗೊಂಡ ಸರ್ಕಾರಿ ಯೋಜನೆಗಳ ಅಂಕಿಅಂಶಗಳ ಬಗ್ಗೆ ಮಾಹಿತಿ ಕೇಳಿ ಅಧಿಕಾರಿಗಳನ್ನ ತರಾಟೆಗೆ ಪಡೆದರು. ಎಂಎಲ್ಸಿ ಯತೀಂದ್ರ ಸಿದ್ದರಾಮಯ್ಯ ಗೈರು ಹಾಜರಿಯಲ್ಲಿ ತಾಲೂಕು ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿ ಅಧ್ಯಕ್ಷ ಮಾರುತಿ, ತಹಸೀಲ್ದಾರ್ ಶಿವಕುಮಾರ್ ಕಾಸ್ನೂರು, ಇಒ ಜರಾಳ್ ರಾಜೇಶ್ ಸೇರಿದಂತೆ ಇನ್ನಿತರೆ ಅಧಿಕಾರಿಗಳೊಂದಿಗೆ ಪ್ರಗತಿ ಪರಿಶೀಲನಾ ಸಭೆ ನಡೆಸಿದ ಶಾಸಕರು ಬೆಳೆಹಾನಿ, ಬಿತ್ತನೆ ಬೀಜ, ನಂಜನಗೂಡು ರಸಬಾಳೆ ವಿಚಾರವಾಗಿ ಕೃಷಿ ಇಲಾಖೆ ಅಧಿಕಾರಿಗೆ ವರದಿ ನೀಡುವಂತೆ ಸೂಚಿಸಿದ್ರು. ಈ ವೇಳೆ ವರದಿ ನೀಡಲು ಮುಂದಾದ ಅಧಿಕಾರಿಗೆ ನಿರೀಕ್ಷೆಯಂತೆ ಯೋಜನೆಗಳ ಅನುಷ್ಠಾನ ಆಗಿಲ್ಲ. ನಂಜನಗೂಡು ರಸಬಾಳೆಗೆ ತನ್ನದೇ ಆದ ಇತಿಹಾಸವಿದೆ, ಆದರೆ ನಾನಾ ಕಾರಣಗಳಿಂದ ಈ ಬೆಳೆಗೆ ಸೂಕ್ತ ಉತ್ತೇಜನ ಸಿಗದಂತಾಗಿದೆ. ಮುಂದಿನ ದಿನಗಳಲ್ಲಿ ಇದು ಪರಿವರ್ತನೆ ಆಗಬಾರದು. ರಸಬಾಳೆ ಸೇರಿ ಇತರೆ ಹಣ್ಣು ಹಂಪಲು ಮತ್ತು ಕೃಷಿ ಚಟುವಟಿಕೆಗಳನ್ನು ಮಾಡುವ ರೈತರಿಗೆ ಉತ್ತೇಜನ ನೀಡುವ ಕಾರ್ಯ ಮಾಡುವಂತೆ ಸೂಚಿಸಿದ್ರು. ಶ್ರೀಕಂಠೇಶ್ವರ ಸ್ವಾಮಿ ದೇವಸ್ಥಾನದ ಆಡಳಿತಾಧಿಕಾರಿ ಜಗದೀಶ್ ಹಾಗೂ ಲೋಕೋಪಯೋಗಿ ಇಲಾಖೆಯ ಬಸವರಾಜು ಅವರನ್ನ ತರಾಟೆಗೆ ಪಡೆದ ಶಾಸಕರು ದೇವಸ್ಥಾನದ ಬೆಳ್ಳಿ ರಥ ನಿರ್ಮಾಣದ ಕೆಲಸ ಪೂರ್ಣಗೊಂಡಿಲ್ಲ. ಕಳೆದ ಬಾರಿ ಸಭೆಯಲ್ಲಿ ಇದನ್ನ ಪೂರ್ಣಗೊಳಿಸುವಂತೆ ಸೂಚಿಸಲಾಗಿತ್ತು, ಆದರೆ ನೀವುಗಳು ಇದನ್ನ ಪೂರ್ಣಗೊಳಿಸದೆ ಟೈಮ್ ಪಾಸ್ ಮಾಡ್ತಿದ್ದೀರಾ. ಈ ರೀತಿಯ ಕೆಲಸ ಮಾಡಿದ್ರೆ ಸಭೆ ಯಾಕೆ ನಡೆಸಬೇಕು, ನಾವುಗಳು ಯಾಕೆ ಸಮಯ ವ್ಯರ್ಥ ಮಾಡಬೇಕು ಅಂತ ಪ್ರಶ್ನೆ ಮಾಡಿದ್ರು. ಈ ವೇಳೆ ಉತ್ತರಿಸಿದ 2 ಇಲಾಖೆ ಅಧಿಕಾರಿಗಳು ವಿಭಿನ್ನ ಉತ್ತರಗಳನ್ನ ಕೊಟ್ಟ ಹಿನ್ನೆಲೆಯಲ್ಲಿ ಗರಂ ಆದ ಶಾಸಕರು ಇದು ಸರಿಯಲ್ಲ, ಟೆಂಡರ್ ಕರೆಯುವಂತೆ ಹೇಳಿದ್ದರು, ಟೆಂಡರ್ ಕರೆಯದೇ ಇರೋದು ಯಾಕೆ, ಇದಕ್ಕೆ ಯಾರು ಹೊಣೆ, ವಿಳಂಬವಾಗಲು ಕಾರಣ ಏನು, ಸಭೆಯಲ್ಲಿ ಉತ್ತರ ನೀಡುವಂತೆ ಪಟ್ಟು ಹಿಡಿದ್ರು. ಈ ವೇಳೆ ದೇವಸ್ಥಾನದ ಇಒ ಜಗದೀಶ್ ಜಾತ್ರೆ ಇದ್ದ ಕಾರಣ ವಿಳಂಬ ಆಯ್ತು ಅಂತ ಹೇಳಿದ್ರೆ, ಲೋಕೋಪಯೋಗಿ ಇಲಾಖೆಯ ಬಸವರಾಜು ಡಿಸಿ ಮಾರ್ಗದರ್ಶನದಂತೆ ಕೆಲಸ ಮಾಡ್ತಾ ಇರೋದ್ರಿಂದ ವಿಳಂಬವಾಗಿದೆ ಅಂತಿದ್ದಂತೆ ಮತ್ತೆ ಗರಂ ಆದ ಶಾಸಕರು ಈ ರೀತಿಯ ಕುಂಟು ನೆಪ ಹೇಳದೆ ಅತಿ ಶೀಘ್ರದಲ್ಲಿ ದೇವಸ್ಥಾನದ ಬೆಳ್ಳಿ ರಥ ನಿರ್ಮಾಣ ಕಾರ್ಯ ಆಗಬೇಕು ಅಂತ ಖಡಕ್ ಎಚ್ಚರಿಕೆ ನೀಡಿದ್ರು. ಇನ್ನು ತಾಲೂಕಿನಲ್ಲಿ ಅಕ್ರಮ ಮದ್ಯಗಳ ಮಾರಾಟ ವ್ಯಾಪಕವಾಗಿ ನಡೀತಾ ಇದೆ. ಕಂದೆಗಾಲ ಸೇರಿ ಹಲವೆಡೆ ಬಿಸಿಯೂಟ ಸಮಸ್ಯೆ ಎದುರಾಗಿದೆ. ಸರ್ಕಾರದ ಸ್ವಂತ ಕಟ್ಟಡಗಳ ಸದ್ಬಳಕೆ ಆಗ್ತಾ ಇಲ್ಲ. ದೇವಸ್ಥಾನದ ಸುತ್ತಮುತ್ತ ಒತ್ತುವರಿ ಮಾಡಿಕೊಂಡು ವ್ಯಾಪಾರ ವಹಿವಾಟು ನಡೆಸಲಾಗ್ತಿದೆ. ಕಾಡಂಚಿನ ಗ್ರಾಮಗಳಲ್ಲಿ ವೈದ್ಯ ಸಿಬ್ಬಂದಿಗಳ ಕೊರತೆ ಎದುರಾಗಿದೆ. ಹೀಗೆ ತಾಲೂಕಿನಲ್ಲಿ 10 ಹಲವು ಸಮಸ್ಯೆಗಳು ನನ್ನ ಗಮನಕ್ಕೆ ಬಂದಿದೆ. ಅಧಿಕಾರಿಗಳು ನಿರೀಕ್ಷೆಯಂತೆ ಕೆಲಸ ಮಾಡುತ್ತಿಲ್ಲ. ಪರಿಸ್ಥಿತಿ ಹೀಗೆ ಮುಂದುವರೆದ್ರೆ ನಾನು ಸುಮ್ಮನಿರುವುದಿಲ್ಲ ಅಂತ ಬೇಸರ ಹೊರ ಹಾಕಿದ್ರು. ಕೃಷಿ ಉತ್ಪನ್ನ ಮಾರುಕಟ್ಟೆ ಅಧಿಕಾರಿಯನ್ನ ಪ್ರಶ್ನಿಸಿದ ಶಾಸಕರು, ಜಾನುವಾರುಗಳ ಮಾರುಕಟ್ಟೆ ವಿಚಾರದಲ್ಲಿ ಎಷ್ಟು ಸುಳ್ಳು ಹೇಳ್ತೀರಾ, ಕಾಮಗಾರಿ ಪೂರ್ಣಗೊಂಡಿದೆ ಅಂತ ಸುಳ್ಳು ಹೇಳುತ್ತಿದ್ದೀರಾ, ಈ ರೀತಿ ಸಭೆಯಲ್ಲಿ ಸುಳ್ಳು ಹೇಳುತ್ತಿದ್ದೀರಾ, ನಿಮಗೆ ನಾಚಿಕೆ ಆಗಲ್ವಾ ಅಂತ ಗರಂ ಆದ್ರು. ತಾಲೂಕಿನಲ್ಲಿ ಅಕ್ರಮ ಮದ್ಯ ಮಾರಾಟ ನಡೀತಾ ಇದೆ. ಇದರ ಜೊತೆ 10 ಹಲವು ಸಮಸ್ಯೆ ನನ್ನ ಗಮನಕ್ಕೆ ಬಂದಿದೆ. ಇಲಾಖೆಗಳಲ್ಲಿ ಬೇಜವಾಬ್ದಾರಿತನದಿಂದ ಕೆಲಸ ಮಾಡಿದ್ರೆ ಮುಂದೆ ಸುಮ್ಮನಿರಲ್ಲ ಅಂತ ಕಾಮಗಾರಿ ಫೋಟೋ ತೋರಿಸಿ ಗುಡುಗಿದ್ರು. ಸಭೆಯಲ್ಲಿ ಇಒ ಜರಾಳ್ ರಾಜೇಶ್, ನಗರಸಭೆ ಅಧ್ಯಕ್ಷ ಶ್ರೀಕಂಠ, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಕುರಟ್ಟಿ ಮಹೇಶ್, ಚಿನ್ನಪ್ಪ ಸೇರಿದಂತೆ ವಿವಿಧ ಇಲಾಖಾ ಅಧಿಕಾರಿಗಳು ಉಪಸ್ಥಿತರಿದ್ದರು. ಜಾನುವಾರು ಮಾರುಕಟ್ಟೆಯಲ್ಲಿ ಕೊಟ್ಟಿರುವಂತ ವರ್ಕ್ ಕಂಪ್ಲೀಟ್ ಆಗಿದ್ದು ಎನ್ನುವ ನನ್ನ ಪ್ರಶ್ನೆ. ಏನು ಕೊಟ್ಟಿರಿ ನನಗೆ ಕಂಪ್ಲೀಟ್ ಆಗಿದೆ ಅನ್ನೋದ್ರಿ, ಎಲ್ಲಿ ರಿಪೋರ್ಟ್ ಕೇಳಿದ್ರೆ ಫೋಟೋಸ್ ಇದೆ ಕೊಡ್ತೀನಿ ಅನ್ನೋದ್ರಿ, ಕೊಟ್ಟಿದ್ದೀರಾ? ನೀವು ಕೊಟ್ಟಿರೋ ಫೋಟೋಗಳಲ್ಲೇ ನೀವು ಟ್ಯಾಂಕ್ ಕಟ್ಟಿದ್ದೀರಾ ಅನ್ಕೊಳ್ಳೋಣ. ಹಿಂಭಾಗದಲ್ಲಿ ಇನ್ಕಂಪ್ಲೀಟ್ ರೋಡ್ ಕಾಣಿಸ್ತಿದೆ, ಅದನ್ನ ಹೇಳಿ ಉತ್ತರ ಕೊಡಿ ಸಭೆಗೆ. ಸುಳ್ಳು ಹೇಳ್ತೀರಾ? ಕಂಪ್ಲೀಟ್ ಆಗಿದೆ ಕಂಪ್ಲೀಟ್ ಆಗಿದೆ ಅನ್ನಿ. ಮತ್ತೆ ಸಭೆ ಮಾಡೋದಕ್ಕೆ ನಾವು ಪ್ರೋಗ್ರೆಸ್ ಮಾಡೋಕೆ ಸಭೆ ಮಾಡೋದಕ್ಕೆ ಫೋಟೋ ಈ ಕಡೆ ನೋಡಿ, ನೀವು ಹೋಗ್ತಿದ್ದೆ ಈ ಕಡೆ ದಯವಿಟ್ಟು ಸಭೆಗೆ ಹೇಳ್ತಾರೆ ಕೆಲಸ ಕಂಪ್ಲೀಟ್ ಆಗಿದೆ ಅಂತ. ನೋಡ್ರಿ ಇನ್ನ ಎಷ್ಟು ದಿನ ಬೇಕು ಕಂಪ್ಲೀಟ್ ಆಗುತ್ತೆ? ಬೇರೆ ಅದೊಂದು ಪ್ಲಾಟ್ಫಾರ್ಮ್ ಮೇಲೆ ಅವ್ರಿಗೆ ಸ್ಟೇಜ್ಗಳಿಗೆ ಕ್ಲಿಕ್ ಮಾಡ್ಬಿಟ್ಟು ಅವ್ರು ಮಾತಾಡೋದು ಆಯ್ತು. ನಿಮ್ದಾರೆ ಗೊತ್ತೀನಿ ಯಾವಾಗ ಯಾವಾಗ ಕೊಟ್ಟಿದ್ದೀರಿ ನೀವು ಅವ್ರಿಗೆ ಮಾಡ್ಕೊಡಿ ಅಂತ ಕರೆಕ್ಟಾಗಿ
ನನಗೆ ಯಾವ ಡೇಟ್ ಹೇಳಿ? ಅವ್ರ ಏಜ್ ಬಂದು ಯಾವ ಡೇಟು ಎಷ್ಟು ಹೇಳ್ತಿದ್ದೀರಾ? ನಿಮಗೆ ಇಸ್ಕೊಂಡು ಫೋಟೋ ಹೋಗ್ಕೊಂಡು ಅದು ಪಕ್ಕದಲ್ಲಿ ಏನ್ರಿ ಸಭೆ ಹೇಳ್ಕೊಂಡಿದ್ದೀರಾ ನೀವು? ಇಲ್ಲ ಸರ್, ಪಕ್ಕದಲ್ಲಿ ಇಷ್ಟ ಬಂದ ಸಮಯಕ್ಕೆ ದೇವಸ್ಥಾನಕ್ಕೆ ಲೈನ್ ಹಿಡಿತಾ ಇದ್ದಾರೆ ಅದಕ್ಕೆ ಹಾಕಿ ರೀ ನೀವು ರೆಂಡು ಕೂಡ ಕೊಟ್ಟಿದ್ದೀರಲ್ಲ ಐದು ಇವತ್ತು ಎಲ್ಲಿದೆ ಮೆಟ್ರೋ ಏನ್ ಕಳ್ಸ್ಕೊಡೋದೇ ನಮಗೆ ಏನ್ ಕೊಟ್ಟಿದ್ದ ನೀವು ಸಭೆನ? ನೀವು ಇಷ್ಟ ಬಂದ ಉತ್ತರ ಕೊಡಕ್ಕೆ ಏನ್ ಅನ್ಕೊಂಡ್ಬಿಟ್ಟಿದ್ರ ನೀವು? ಏನ್ ಮಾಡೋದು? ಏನ್ ಮಾಡೋದು? ಸಭೆ ಬರ್ಬೇಕಾದ್ರೆ ಕಲಿಸಬೇಕಾದ್ರೆ ಪ್ರಯತ್ನ ಮಾಡಿದ್ದೆ. ರಿಕ್ವೆಸ್ಟ್ ಕೊಟ್ಟಿದ್ದೀನಿ ಅಂತ ಯಾವ ಕೊಟ್ಟಿದ್ದ ಹೇಳಿ? ಅಂದಾಜಲ್ಲಿ ಉತ್ತರ ಕೊಡಕ್ಕೆ ಏನ್ ಅನ್ಕೊಂಡಿದ್ದಾರೆ ಈ ಸಭೆನ?